ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಶ್ರೀ ಜಯತೀರ್ಥ ಶ್ರೀ ಗುರುಭ್ಯೋ ನಮಃ. ಶ್ರೀ ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ತಾವೀಗ ನೋಡುತ್ತಿರುವಂತಹ ಸ್ಥಳ ಶ್ರೀ ಕ್ಷೇತ್ರ ಯರಗೋಳ. ಇನ್ನೇನು ಕೆಲವೇ ದಿನಗಳಲ್ಲಿ ಶ್ರೀ ಜಯತೀರ್ಥರ ಆರಾಧನಾ ಮಹೋತ್ಸವ. ಹಾಗಾಗಿ ಶ್ರೀ ಸತ್ಯಾತ್ಮತೀರ್ಥರು ಯರಗೋಳಕ್ಕೆ ಮತ್ತು ಮಳಖೇಡಕ್ಕೆ ಆಗಮಿಸುತ್ತಿದ್ದಾರೆ. ಹಾಗಾಗಿ ನಮ್ಮ ಮಾಧ್ವ ಯುವಕರು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಶ್ರೀ ಜಯತೀರ್ಥರು ಶೇಷನ ಆವೇಶದೊಂದಿಗೆ ಇಂದ್ರನ ಅವತಾರವೆಂದು ನಂಬಲಾಗಿದೆ ಮತ್ತು ದುರ್ಗಾ ಶ್ರೀ ಮಹಾಲಕ್ಷ್ಮೀ ದೇವಿಯಿಂದ ಬರವಣಿಗೆಯ ಉಪಕರಣ ಮತ್ತು ಅಡಿಕೆಯ ತುಂಡನ್ನು ಅನುಗ್ರಹಿಸಲಾಯಿತು. ಮೊದಲನೆಯವರು ತಾಳೆಗರಿಗಳ ಮೇಲೆ ಮಧ್ವ ಮೂಲ ಕೃತಿಗಳ ವ್ಯಾಖ್ಯಾನಗಳೊಂದಿಗೆ ಬರೆಯಲು ಮತ್ತು ಎರಡನೆಯವರು ಬರವಣಿಗೆಯನ್ನು ಶಾಶ್ವತಗೊಳಿಸಲು ಅದನ್ನು ಲೇಪಿಸಲು. ಶ್ರೀ ಜಯತೀರ್ಥರ ತಾತ್ವಿಕ ಕೃತಿಗಳ ವ್ಯಾಪ್ತಿ ಮತ್ತು ಆಳ, ಶೈಲಿಯ ಭವ್ಯತೆ, ಭವ್ಯ ವಾಕ್ಚಾತುರ್ಯ, ತರ್ಕದಂತಹ ಅತ್ಯಾಕರ್ಷಕ ಒತ್ತಡ, ಮಧ್ವರ ಹೃದಯದ ಅಂತರಂಗದಲ್ಲಿ ಅಡಗಿರುವ ಎಲ್ಲ ಅರ್ಥಗಳು ಮತ್ತು ವ್ಯಾಖ್ಯಾನಗಳ ತೀಕ್ಷ್ಣ ಮತ್ತು ಒಳನೋಟವುಳ್ಳ ಗ್ರಹಿಕೆ ಅವರ ಅಜೇಯವಾದಗಳು. ಅವರ ಗೌರವಾನ್ವಿತ ವಿವಾದಾತ್ಮಕ ಮಟ್ಟ ಮತ್ತು ಇತರ ಶಾಲೆಗಳ ಸಂಪೂರ್ಣ ಸಾಹಿತ್ಯ ಸಮೂಹದೊಂದಿಗೆ ಅವರ ಆಳವಾದ ಪರಿಚಯವನ್ನು ಕಂಡು ಅಪ್ರತಿಮ ವಿದ್ವಾಂಸರಾದ ಶ್ರೀ ವಿದ್ಯಾರಣ್ಯರು ಬೆರಗಾದರು. ಈ ಸಂತ ವಿದ್ವಾಂಸ ಮತ್ತು ಪ್ರತಿಭೆಯ ಮೇಲಿನ ಮೆಚ್ಚುಗೆಯ ಸಂಕೇತವಾಗಿ ಶ್ರೀ ಉತ್ತರಾದಿ ಮಠದ ಪೀಠಾಧಿಪತಿ ಶ್ರೀ ಜಯತೀರ್ಥರನ್ನು ಅವರ ಎಲ್ಲ ಸ್ಮರಣೀಯ ಕೃತಿಗಳೊಂದಿಗೆ ಅಲಂಕೃತ ಆನೆಯ ಮೇಲೆ ಕೂರಿಸಿ ಭವ್ಯ ಮೆರವಣಿಗೆಯಲ್ಲಿ ಮೆರವಣಿಗೆ ಮಾಡಲಾಯಿತು. ಇದು ಈ ಇಬ್ಬರು ಮಹಾನ್ ಸಂತರ ಪಾಂಡಿತ್ಯ ಮತ್ತು ದೈವಿಕ ಶ್ರೇಷ್ಠತೆಯ ನಿಷ್ಪಕ್ಷಪಾತ ಮತ್ತು ಪೂರ್ವಾಗ್ರಹವಿಲ್ಲದೆ ಮೆಚ್ಚುಗೆಯಲ್ಲದಿದ್ದರೆ ಬೇರೆ ಏನು. ಜಯತೀರ್ಥರು ಚಿಕ್ಕ ವಯಸ್ಸಿನಲ್ಲಿಯೇ ಜಗತ್ತನ್ನು ತ್ಯಜಿಸಿ ಮಾಧ್ವರ ತತ್ವಶಾಸ್ತ್ರದ ಸರ್ವೋತ್ಮುಖ ಹೊರಡುವಿಕೆಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡರು ಮತ್ತು ಅಲ್ಪಾವಧಿಯಲ್ಲಿಯೇ ಅವರು ಕಲಿಕೆಯ ಅದ್ಭುತ ಜೀವಂತ ವಿಶ್ವಕೋಶ, ಲಿಂಕ್ಸ್ ಕಣ್ಣಿನ ತರ್ಕಶಾಸ್ತ್ರಜ್ಞ, ದೋಷಾತೀತ ಲೇಖಕ, ಸರ್ವೋಚ್ಚ ಶೈಲಿಗಾರ, ನಿರ್ಲಿಪ್ತ ಚರ್ಚಾಸ್ಪರ್ಧಿ, ನಿಸ್ಸಂದೇಹವಾದ ಆಡುಭಾಷೆಗಾರ, ಅಪ್ರತಿಮ ವಾಗ್ಮಿ, ಸಮತೋಲಿತ ವಿಮರ್ಶಕ, ಅತ್ಯುತ್ತಮ ಕವಿ, ತತ್ವಜ್ಞಾನಿಗಳ ರಾಜ, ಪ್ರಥಮ ದರ್ಜೆಯ ಸಂತಹ ಕರ್ಮಯೋಗಿ ಶ್ರೇಷ್ಠತೆ, ಶುದ್ಧ ಭಕ್ತಿಯ ಸಾಕಾರ, ತ್ಯಾಗದ ಅವತಾರ, ಹೆಚ್ಚು ಪ್ರಬುದ್ಧ, ಅತೀಂದ್ರಿಯ, ಕೊನೆಯದಾಗಿ ಅದಷ್ಟೇ ಕನಿಷ್ಠವಲ್ಲ, ಸಂತ ಜಗತ್ತಿನ ಮಹಾಪುರುಷ. ಇವುಗಳ ಹಲವಾರು ಇತರ ಉನ್ನತ ನುಡಿಗಟ್ಟುಗಳನ್ನೊಂದಿಗೆ ಟೀಕಾಚಾರ್ಯ ಅಥವಾ ಟೀಕಾಕೃತ್ಪಾದ ಎಂಬ ಜನಪ್ರಿಯ ಕರೆಯಲ್ಪಡುವ ಶ್ರೀ ಜಯತೀರ್ಥರ ಅಗಾಧ ಶ್ರೇಷ್ಠತೆಯನ್ನು ಹೊರತೋರುತ್ತವೆ. ಪರಮ ಪೂಜ್ಯ ಶ್ರೀ ಜಯತೀರ್ಥರು 22 ವರ್ಷ 7 ತಿಂಗಳುಗಳ ಕಾಲ ಶ್ರೀ ಉತ್ತರಾದಿ ಮಠದ ಪೀಠಾಧಿಪತಿಗಳಾಗಿದ್ದರು. ಅವರ ಬೃಂದಾವನವು ಕಾಗಿನಾ ನದಿಯ ದಡದಲ್ಲಿ ಅವರು ಶ್ರೀ ಗುರು ಶ್ರೀ ಅಕ್ಷೋಭ್ಯ ತೀರ್ಥರ ಬಳಿಯ ಮಳಖೇಡನಲ್ಲಿದೆ. ಅವರು ನಿಧನರಾಗುವ ಮೊದಲು ಶ್ರೀ ಉತ್ತರಾದಿ ಮಠದ ಪಟ್ಟವನ್ನು ತಮ್ಮ ಶಿಷ್ಯ ಶ್ರೀ ವಿದ್ಯಾಧಿರಾಜ ತೀರ್ಥರಿಗೆ ಹಸ್ತಾಂತರಿಸಿದರು. ಗುರು ಜಯತೀರ್ಥರ ಆರಾಧನೆ ಮಹೋತ್ಸವ ಅಂಗವಾಗಿ ಕಲಬುರಗಿಯ ಮಾಧ್ವ ಯುವಕರು ನದಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಯುವಕರಿಗೆ ಅನಂತ ಧನ್ಯವಾದಗಳು. ಮಳಖೇಡಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೆ ನದಿಯಲ್ಲಿ ಸ್ನಾನ ಮಾಡಲು ಈ ಸ್ವಚ್ಛತಾ ಅಭಿಯಾನವನ್ನು ಈ ಯುವಕರು ಹಮ್ಮಿಕೊಂಡಿದ್ದಾರೆ. ಯರಗೋಳದಲ್ಲಿ ಕೆಲ ಯುವಕರು, ಮಳಖೇಡದಲ್ಲಿ ಕೆಲ ಯುವಕರು ತಮ್ಮ ಸೇವೆಯನ್ನು ಮಾಡುತ್ತಿದ್ದಾರೆ. ಇವರಿಗೆಲ್ಲ ಗುರು ಶ್ರೀ ಸತ್ಯಾತ್ಮತೀರ್ಥರ ಆಶೀರ್ವಾದವಾಗಲಿ ಎಂದು ಬಯಸುತ್ತಾ ಎಲ್ಲರಿಗೂ ಧನ್ಯವಾದಗಳು.